ನಿನ್ನೆ ಕಾಂಗ್ರೆಸ್ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ರು, ಇಡೀ ದೇಶ ಅದನ್ನು ನೋಡಿದೆ. ನಂಬರ್ 1. ನಂಬರ್ 2, ನೀವು ಈ ವಿಚಾರದಲ್ಲಿ ತಪ್ಪೆಸಗಿರೋದನ್ನ ಮಾತಾಡೋ ಬದಲು ಕಾಂಗ್ರೆಸ್ ಅವ್ರಿಗೇನು ಅಧಿಕಾರ ಇದೆ, ಕಾಂಗ್ರೆಸ್ ಅವ್ರಿಗೇನು ಅಧಿಕಾರ ಇದೆ, ಸ್ವಾಮಿ ದಯವಿಟ್ಟು ನಿಮ್ ಕೈ ಮುಗಿತೀನಿ. ಲೆಟ್ ಮಿ ಫಿನಿಶ್. ಕೇಳಿಸ್ಕೊಳಕ್ ಮುಂಚೆ ಚೀರ್ತೀರಿ. ಚೀರೋದ ಏನು? ವಾದ ವಿವಾದ ಚೀರೋದ ಏನು? ನೀವು ಚೀರೋದ ಏನು? ಸುಮ್ನೆ ಇರ್ರಿ, ಸುಮ್ನೆ ಚೀರಾಕ್ ಬಂದಿಲ್ಲ ನೀವಿಲ್ಲಿ. ಕಪಿಲ್ ಸಿಬಲ್ ಬಗ್ಗೆ ಹೇಳಿದ್ದೀರಿ. ಬಿಜೆಪಿಯ ಎಷ್ಟು ಸದಸ್ಯರುಗಳು ಕಾಂಗ್ರೆಸ್ನ ಅಥವಾ ಬೇರೆ ಬೇರೆ ಪಾರ್ಟಿಯ ಮೆಂಬರ್ಸ್ಗಳಿಗೆ ವಕೀಲರಾಗಿ ಕೋರ್ಟ್ಗಳಲ್ಲಿ ವಾದ ವಿವಾದ ಮಾಡಿಲ್ಲ? ಉದಾಹರಣೆ ಕೊಡಿ. ಒಂದ್ ನಿಮಿಷ ಹೇಳಿ, ಉದಾಹರಣೆ ಕೊಡಿ ಮೇಡಮ್, ಉದಾಹರಣೆ ಕೊಡಿ. ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನನಗೆ ಅಂತ ಕೇಸ್ಗಳು ಬಹಳ ಗೊತ್ತು. ಪಾಪ ಅವರ ಅಡ್ರೆಸ್ ಅಲ್ಲಿ ನಾವು ಅವ್ರ ಹೆಸರುಗಳು ಹೇಳಬಾರ್ದು. ನೀವು ಇವತ್ತು ಕಪಿಲ್ ಸಿಬಲ್ ಒಬ್ಬ ವಕೀಲ, ಕಪಿಲ್ ಸಿಬಲ್ ಒಬ್ಬ ವಕೀಲ. ವಕೀಲರು ಯಾವುದೋ ಒಂದು ವಿಚಾರದ ಬಗ್ಗೆ ಹೋಗಿ ವಕಾಲತ್ತು ಮಾಡಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ವಕೀಲನಾಗಿ ತನ್ನ ಪ್ರೊಫೆಷನ್ ಅನ್ನ ಕೋರ್ಟ್ ಅಲ್ಲಿ ವಾದ ಮಾಡಿದ ಮಾತ್ರಕ್ಕೆ ಆ ವ್ಯಕ್ತಿಯ ಸರ್ಕಾರದ ಕಡೆಯಿಂದ ಹಾಕುವಂತ ಹೌದು. ಒಂದ್ ನಿಮಿಷ, 2007 ರಾಮ್ ಸೇತು ಪ್ರಾಜೆಕ್ಟ್ ವಿಷಯವನ್ನು ಹೇಳಿ ಮೇಡಮ್ ದಯವಿಟ್ಟು ನೀವು. ಕಪಿಲ್ ಸಿಬಲ್ ಅವರ ಪರ್ಸನಲ್ ಅಫಿಡೇವಿಟ್ ಹೌದು. ಇಟ್ ವಾಸ್ ಫ್ರಮ್ ದ ಯುಪಿಎ ಗವರ್ನಮೆಂಟ್ 2007 ರಲ್ಲಿ. ದಯವಿಟ್ಟು ವಿಷಯವನ್ನು ಹೇಳಿ ಮೇಡಮ್ ನೀವು ದಯವಿಟ್ಟು. ಓಕೆ ಹೇಳಿ ಸುಧೀರ್ ಅವರೇ, ಏನ್ ನೈತಿಕತೆ ಇದೆ? ನಾನು ನಮ್ಮ ಶಿವಸೇನೆಯ ವಕ್ತಾರರು ಭಾಸ್ಕರನ್ ಅವ್ರು ಹೇಳಿರ್ತಕ್ಕಂಥ ಅರ್ಧ ಸಂಗತಿಗಳನ್ನು ಒಪ್ತೀನಿ. ನೀವು ಪ್ರಸ್ತಾಪನೆ ಮಾಡುವಾಗ ಎತ್ತಿರ್ತಕ್ಕಂಥ ಆತಂಕಗಳನ್ನು ನಾನು ಒಪ್ತೀನಿ. ಹರ್ಷ ಅವರು ಹೇಳಿರ್ತಕ್ಕಂಥ ಕೆಲವಾರು ಸಂಗತಿಗಳನ್ನು ಸಹಿತ ಚರ್ಚೆ, ಅದು ಸಾಂಸ್ಕೃತಿಕವಾಗಿ ಚರ್ಚೆ ಆಗಬೇಕಾದಂಥ ಸಂಗತಿಗಳು. ಇವತ್ತಿನ ಚರ್ಚೆ ವ್ಯಾಪ್ತಿ ರಾಮ ಮಂದಿರದ ಹಣ ದುರುಪಯೋಗ, ಕಾಣಿಕೆ ಹುಂಡಿಯ ಲೂಟಿಯ ಕುರಿತಾಗಿದೆ. ಒಂದು ಫಸ್ಟ್ ಕ್ಲಾರಿಫಿಕೇಶನ್ ಏನು ಅಂತಂದರೆ, ಅಲ್ಲಿ ಅವರು ಹೇಳಿದರು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಯಾರು ಕಾಂಗ್ರೆಸ್ ಲೀಡರ್ಸ್. ಅಲ್ಲ, ಅಲ್ಲಿರೋದು ಸರಯೂ ನದಿ. ಸರಯೂ ನದಿಯಲ್ಲಿ ಸ್ನಾನ ಮಾಡಿರೋದು ಹೌದು, ಸ್ನಾನ ಮಾಡಿ ಹೋಗೋಕ್ಕೆ ಬಿಟ್ಟಿಲ್ಲ, ಮಂದಿರ ಪ್ರವೇಶ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಅಲ್ಲಿರೋದು ಗಂಗಾ ನದಿ ಅಲ್ಲ, ಸರಯೂ ನದಿ. ಇದು ಒಂದು ಭಾಗ. ಎರಡನೇದು, ಕಾಂಗ್ರೆಸ್ಸನ್ನು ಇಲ್ಲಿ ಅಕ್ಯೂಸ್ ಮಾಡ್ತಕ್ಕಂಥ ಸಂದರ್ಭ ಇದಲ್ಲ. ಕಾಂಗ್ರೆಸ್ ಯಾವತ್ತೂ ಸಹಿತ ರಾಮನ ಪೌರಾಣಿಕ ಅಸ್ತಿತ್ವವನ್ನು ಅಲ್ಲಗೆಳೆದಿಲ್ಲ. ಮಧ್ಯೆ ಮಾತಾಡಬಾರ್ದು, ನಾನು ಮಾತಾಡಿಲ್ಲ. ಪೌರಾಣಿಕ ಅಸ್ತಿತ್ವವನ್ನು ಅಲ್ಲಗೆಳೆದಿಲ್ಲ. ಇವತ್ತು ಇರಲಿ, ಅಲ್ಲಗೆಳೆದಿಲ್ಲ. ಇವತ್ತು ಸಹಿತ ನಾವು ರಾಮನ ಹೆಸರಿನಲ್ಲಿಯೇ ಒಂದು ನಮ್ಮ ಚಳುವಳಿಯನ್ನು ವಿಸ್ತರಣೆ ಮಾಡೋದು. ತುಳಸಿದಾಸರು ಬರೆದಿರ್ತಕ್ಕಂಥ ರಘುಪತಿ ರಾಘವ ರಾಜರಾಮಗೆ ಸ್ವತಂತ್ರ ಹೋರಾಟದ ಸಂದರ್ಭದ ಅವಶ್ಯಕತೆ ಇದ್ದಿರ್ತಕ್ಕಂಥ ಸೌಹಾರ್ದತೆಯ ಶಬ್ದಗಳನ್ನು ಸೇರಿ ರಾಮಕೀರ್ತನೆಯನ್ನು ಹಾಡ್ತಾ ಬಂದವರು. ನೀವಿಲ್ಲಿ ಮಾತಾಡ್ತಿದ್ದಾಗೆ ಅವ್ರಿಗೆ ಇವತ್ತು ಓನ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಕಷ್ಟ ಆಗ್ತಿರೋ ಸಂಗತಿ ಏನು ಅಂದರೆ, ಇದೇ ಸಮಸ್ಯೆಗಳನ್ನು ಅವರು ಗಾಂಧಿ ಹತ್ಯೆ ಆದಾಗಲೂ ಅನುಭವಿಸಿದರು. ನಾಥುರಾಮವ ನಮ್ಮ ಸಂಬಂಧ ಇಲ್ಲ ಅಂತ ಅಂದರು. ಈಗಲೂ ಅವರು ಚಂಪತ್ರಾಯಿಗೂ ಸಂಬಂಧ ಇಲ್ಲ ಅನ್ನೋ ಬರುತ್ತೆ, ರಾಯಿಗೂ ಸಂಬಂಧ ಇಲ್ಲ, ಮಿಶ್ರಂಗೂ ಸಂಬಂಧ ಇಲ್ಲ ಅನ್ನುವಂಥ ಅವ್ರ ಸಂದರ್ಭ, ಅವ್ರ ಅನಿವಾರ್ಯತೆ. ಅದು ಆ ಅನಿವಾರ್ಯತೆನ ಅವ್ರು ದೊಡ್ಡ ಡಿಫೆನ್ಸ್ ಅನ್ನೋ ತಗೊಳ್ಳೋದಲ್ಲಿ ತಗೊಳ್ಬಾರ್ದು. ಇವತ್ತು ದೋಖ ಆಗಿರ್ತಕ್ಕಂಥದ್ದು ಜನರ ನಂಬಿಕೆಗೆ. ನಾನೊಬ್ಬ ಆಸ್ತಿಕ ವ್ಯಕ್ತಿ, ನಾನು ಧೈರ್ಯದಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಹೇಳ್ತೇನೆ, ನಾನೊಬ್ಬ ರಾಮನ ಭಕ್ತ. ನಾನು ಈ ದೇಶದಲ್ಲಿ 300 ರಾಮಾಯಣಗಳಿವೆ ಅಂತ ಏಕೆ ರಾಮಾನುಜನ್ ಗುರುತಿಸಿದ್ದಾರೆ. ಅಷ್ಟು ರೀತಿಯ ರಾಮಾಯಣಗಳ ಅಸ್ತಿತ್ವವನ್ನು, ರಾಮಪಾತ್ರಗಳ ಅಸ್ತಿತ್ವವನ್ನು, ಕನ್ನಡದ ಕುವೆಂಪುರವರ ರಾಮನನ್ನೂ ಸಹಿತ ನಾನು ಒಪ್ಪುವವ. ಆ ರೀತಿಯ ರಾಮನ ಅಸ್ತಿತ್ವವನ್ನು ಒಪ್ತಾ ಇರುವವನಾಗಿ ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವರಲ್ಲಿ ಮನ್ ಕಿ ಬಾತಲ್ಲಿ ಮಾತಾಡಿಲ್ಲ, ಇಲ್ಲಿ ಶಿವಸೇನೆಯವ್ರಿಗೆ ಭಾರಿ ಅನ್ಯಾಯ ಆಗಿದೆ. ಇವರು ಶಿವಸೇನೆ ಯಾವ ಬಣ ಅಂತ ನನಗೆ ಗೊತ್ತಿಲ್ಲ. ರಾಮ ಮಂದಿರ ಆಂದೋಲನವನ್ನು, ರಾಮಜಪವನ್ನು BJP ಸ್ಟಾರ್ಟ್ ಮಾಡಿದ್ದು 2% ಓಟ್ ಇತ್ತು ಅವರಿಗೆ ದೇಶದಲ್ಲಿ. ಒಂದೇ ಬಣ ಇರ್ಲಿ. ಈಗ ನೀವು ನಾನು ರಾಮನ ಶಿಲಾಪೂಜೆಯಲ್ಲಿ ಭಾಗವಹಿಸ್ತೇನೆ. ಇದು ನಿಮ್ಮ ನಾಯಕರೊಪ್ಪಲ್ಲ, BK ಹರಿಪ್ರಸಾದ್ ಅವರೊಪ್ಪಲ್ಲ. ಇಲ್ರಿ, ಹರಿಪ್ರಸಾದ್ ಕಷ್ಟ ಆಗ್ಬೋದಲ್ಲ, ಉತ್ಕರ್ಷ ಅವರೇ, ನಿಮಗ್ ಕಷ್ಟ ಆಗ್ತದೆ. ನಮ್ಗೆ ಕಷ್ಟ ಇಲ್ಲ ರೀ. ಜನ ರಸ್ತೆ ಮೇಲೆ
ಬಿಜೆಪಿ ಅವ್ರು ಸರಿ ಇಲ್ಲ, ಬಿಜೆಪಿ ಅವ್ರು ರಾಮ್ನ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಕಳ್ತನ ಆದ್ರೆ ಸುಮ್ಮನೆ ಇದ್ದಾರೆ ಸಡನ್ ಆಗಿ ಪ್ರೀತಿ ಇವ್ರಿಗೆ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಮಧ್ಯ ಬಾಯ ಹಾಕೋದು ಇರಲೆವೆಂಟ್ ಮಾತಾಡೋದು. ಒಂದ್ ನಿಮಿಷ ಲೆಟ್ ಹಿಮ್ ಫಿನಿಶ್. ನಿಮ್ಗೆ ಏನು ಅಂದಿಲ್ಲ ಅವರು, ನಿಮ್ಗೆ ಏನು ಅಂದಿಲ್ಲ ಅವರು. ಒಂದ್ ನಿಮಿಷ ತಡ್ರಿ ಸರ್. ಅಲ್ಲ ನಿಮ್ಗೆ ಏನಾದ್ರು ಅಂದ್ರ ಬಿಜೆಪಿ ಸರಿ ಇಲ್ಲ ಅಂದ್ರ ಅಂದಿಲ್ಲ, ಮಾತಾಡಕ್ ಬಿಡ್ರಿ. ಎಸ್ ಹೇಳಿ ಸರ್. ನೋಡಿ ಮೇಡಮ್, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಕಾಂಗ್ರೆಸ್ ಯಾವತ್ತೂ ಸಹಿತ ರಾಮನ ಸಾಂಸ್ಕೃತಿಕ ಅಸ್ತಿತ್ವವನ್ನ, ಪೌರಾಣಿಕ ಅಸ್ತಿತ್ವವನ್ನ ಅಲ್ಲಗೆಳೆದಿಲ್ಲ, ಇದು ಸ್ಪಷ್ಟ. ಮತ್ತು ಮೇಡಮ್ ಒಂದ್ ನಿಮಿಷ ಕಂಪ್ಲೀಟ್, ರಾಮ ಮಂದಿರ ನಿರ್ಮಾಣ ಆಗುವಾಗ ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ನಿಲುವು ಇದ್ದದ್ದೇನು ಅಂದ್ರೆ ನ್ಯಾಯಾಲಯದ ಅಂತಿಮ ತೀರ್ಪು ಬಂದಾಗ ಆ ತೀರ್ಪನ್ನು ಒಪ್ಪಬೇಕು ಅನ್ನುವಂಥದ್ದು. ರಾಜಕೀಯಕ್ಕಾಗಿ ಬಿಜೆಪಿಯವರು ರಾಮನ ಜಪವನ್ನು ಪ್ರಾರಂಭ ಮಾಡಿದ್ದು 1989 ಮೇ 23ನೇ ತಾರೀಕಿನಿಂದ. ಇದಕ್ಕೆ ದಾಖಲೆಗಳ ಸಹಿತ ನಾನು ಮಾತಾಡ್ತೀನಿ. ಅದರಿಂದ ಮುಂದಕ್ಕೆ ಹೋಗಿ, ಆದ್ರಿಂದ ರಾಮ ಮಂದಿರದ ನಿರ್ಮಾಣ ಆಯ್ತು, ನಿರ್ಮಾಣ ಆಗಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಯಾರು ತಾನೇ ವಿರೋಧ ಮಾಡಿದ್ದಾರೆ ಈ ದೇಶದಲ್ಲಿ? ಯಾರು ವಿರೋಧ ಮಾಡಿಲ್ಲ, ಎಲ್ಲರೂ ರಾಮ ಮಂದಿರ ನಿರ್ಮಾಣ ಆಯ್ತು. ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ತಾನೇ ಏಕಮೇವಾದ್ವಿತೀಯ ಅನ್ನೋ ತರದಲ್ಲಿ ದ್ರೌಪದಿ ಮುರ್ಮು ಅವ್ರನ್ನು ಬದಿಗಿಟ್ಬಿಟ್ಟು, ಶಿವಸೇನೆ ಅವ್ರನ್ನು ಬದಿಗಿಟ್ಬಿಟ್ಟು, ತಾವೊಬ್ರೇ ಹೋದ್ರು, ಪೂಜೆ ಮಾಡಿದ್ರು, ಲಲ್ಲನ್ ಕೂರಿಸಿದ್ರು, ಬಾವುಟ ಹಾರಿಸಿದ್ರು, ಆಮೇಲೆ ಮಸೂರದಲ್ಲಿ ದೀಪದ ಬೆಳಕು ಬಿಡೋದನ್ನ ಎಲ್ಲವನ್ನೂ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತಾವು ಪ್ರಸ್ತಾಪ ಮಾಡ್ದಂಗೆ ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಾರೋ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೋ, ಅವ್ರ ಮನೇಲಿ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೋ ಗೊತ್ತಿಲ್ಲ, ಮಾತಾಡಬೇಕು. ತಾವೇ ಪ್ರಸ್ತಾಪ ಮಾಡದಂತೆ ಆರೋಪಿಗಳ ಮೇಲೆ ಏನೋ ಫ್ರಿಜ್ ಅಲ್ಲಿ ಏನೋ ಮಾಂಸದ ತುಂಡು ಕಂಡಿದ್ದಕ್ಕೆ ಬುಲ್ಡೋಸರ್ ಹಾರಿಸ್ತೀವಿ ಅಂತಕ್ಕಂಥ ಆದಿತ್ಯನಾಥ್ ಸರ್ಕಾರಕ್ಕೆ ಇವತ್ತು ಅವ್ರ ಬುಲ್ಡೋಸರ್ಗೆ ಏನು ಡೀಸೆಲ್ ಪೆಟ್ರೋಲ್ ರೇಟು ಜಾಸ್ತಿ ಆಗಿದ್ರಿಂದ ಸಮಸ್ಯೆ ಆಗಿದೆಯಾ? ಅದಲ್ಲ, ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ತೀರ್ಪಿನ ಅಡಿಗಡೆ ನಿರ್ಮಾಣವಾಗಿರ್ತಕ್ಕಂಥ ರಾಮ ಮಂದಿರ, ಈ ದೇಶದ ಜನ ಅನುದಾನವನ್ನು ಕೊಟ್ಟು, ಕಾಣಿಕೆಯನ್ನು ಕೊಟ್ಟು, ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಕಟ್ಟಿರ್ತಕ್ಕಂಥ ರಾಮ ಮಂದಿರದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು RSS ಮತ್ತು ಬಿಜೆಪಿಗರು ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಆಲ್ ರೈಟ್, ಓಕೆ. ಆಮ್ ಆದ್ಮಿ ಪಾರ್ಟಿ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರು ಮೊನ್ನೆ ಹೋಗಿ ಬಂದ್ರು, ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಸರ್, ಈಗಿರುವಂತಹ ಪ್ರಾಬ್ಲಮ್ ಏನು ಅಂತಂದ್ರೆ ಸರ್, ಇದಕ್ಕೆ ಉತ್ತರದಾಯಿತ್ವ ಯಾರು ಇಲ್ಲ. ನಾಟ್ ಇವನ್ ಯೋಗಿ ಆದಿತ್ಯನಾಥನ್ನ ಕೇಳಬೇಡಿ ಅಂತಾರೆ, ನರೇಂದ್ರ ಮೋದಿ ಅವರನ್ನು ಕೇಳಬೇಡಿ ಅಂತಾರೆ, SIT ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತೆ ಅಂತಾರೆ. ಹಾಗಾದ್ರೆ ನಾವು ಯಾರನ್ನ ಕೇಳಬೇಕು ಜನ?